ನಮಸ್ತೆ ಎಲ್ಲರಿಗೂ. ನಾನಿವತ್ತು ನಿಮಗೆ ಬೆಣ್ಣೆ ಹೇಗೆ ತೆಗೆಯೋದು ಅಂತ ತೋರಿಸ್ತೇನೆ. ತಿಂಗಳು ನಾವು ಬೆಣ್ಣೆನ ಮನೆಯಲ್ಲೇ ತೆಗಿತೀವಿ. ಪ್ರತಿದಿನ ಕೆನೆ ಏನು ಬರುತ್ತೋ ಹಾಲಲ್ಲಿ ಅದನ್ನು ಒಂದು ಬಾಕ್ಸಿಗೆ ಸ್ಟೋರ್ ಮಾಡಿ ಫ್ರೀಝರಲ್ಲಿ ಇಡ್ತೀವಿ. ಫ್ರೀಝರಲ್ಲಿ ಯಾಕೆ ಇಡ್ತೀವಿ ಅಂದರೆ, ನೀವು ನಾರ್ಮಲ್ ಸ್ಟೋರೇಜಲ್ಲಿ ಇಟ್ಟರೆ ಅದು ಹುಳಿ ಬರೋ ಚಾನ್ಸಸ್ ಇರುತ್ತೆ, ಇಲ್ಲಾಂದರೆ ಕೆಡೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಾಗಿ ಫ್ರೀಝರಲ್ಲಿ ಇಡಿ, ಚಾನ್ಸ್ ತೊಗೊಬಿಡಿ. ಏನು ಕಲೆಕ್ಟ್ ಆಗಿರುತ್ತೋ ಕೆನೆ 1 ಮಂತ್ ಎಷ್ಟು ಕಲೆಕ್ಟ್ ಆಗಿರುತ್ತೋ ಅಷ್ಟನ್ನು ಒಂದೇ ಸರಿ ಅದನ್ನು ಒಂದು ಪಾತ್ರೆಗೆ ಹಾಕಿ ಆಚೆ ಇಟ್ಟಿರ್ತೀವಿ ಒಂದಿನ. ಅದನ್ನು ಹಾಗೆ ಇಡೋದಿಲ್ಲ, ಅದಕ್ಕೆ ಸ್ವಲ್ಪ ಕರ್ಡ್ ಕೂಡ ಮಿಕ್ಸ್ ಮಾಡ್ತೀವಿ. ಸೊ ಕರ್ಡ್ ಮಿಕ್ಸ್ ಮಾಡೋದ್ರಿಂದ ಬೆಣ್ಣೆಗೆ ಮೊಸರಿನ ಟೇಸ್ಟ್ ಬರುತ್ತೆ. ಯಾಕೆಂದರೆ ನಾವು ಸ್ಟೋರ್ ಮಾಡುವಾಗ ಕೆನೆನ ಯಾವುದೇ ರೀತಿ ಮೊಸರನ್ನ ಸೇರಿಸಿರಲ್ಲ. ಕೆಲವರು ಒಂದೊಂದು ಸ್ಪೂನ್ ಮೊಸರು ಕೂಡ ಸೇರಿಸ್ತಾರೆ, ಬಟ್ ಹುಳಿ ಬರೋ ಚಾನ್ಸ್ ಇರುತ್ತೆ ಅಂತ ನಾವು ಸೇರಿಸಲ್ಲ. ಹಾಗೆಯೇ ಕೆನೆ ಎತ್ತಿಟ್ಟಿರ್ತೀವಿ. ಸೊ ಕಡಿಯೋ ಒಂದು ದಿನ ಮುಂಚೆ ಅದನ್ನು ಆಚೆ ತೆಗೆದಿಟ್ಟು ಅದಕ್ಕೆ ಮೊಸರನ್ನ ಸೇರಿಸ್ತೀವಿ. ಸೊ ಈಗ ಮಾಡೋದ್ರಿಂದ ಕೆನೆಗೆ ಮೊಸರು ಟೇಸ್ಟ್ ಬರುತ್ತೆ. ನಾನಿಲ್ಲಿ ವಿಸ್ಕರ್ನ ಯೂಸ್ ಮಾಡಿ ಇದನ್ನು ಬೆಣ್ಣೆನ ಚೆನ್ನಾಗಿ ಕಡ್ದಿದ್ದೀನಿ. ಅದರಲ್ಲೂ ಲೆವೆಲ್ಸ್ ಇರುತ್ತೆ. ನಾನು ಬರೀ 1 ಇಲ್ಲ 2 ಲೆವೆಲ್ ಯೂಸ್ ಮಾಡ್ತೀನಿ. ಇದನ್ನು ಚೆನ್ನಾಗಿ ಕಡಿದ್ಮೇಲೆ ಈ ಥರ ನೋಡಿ ಬೆಣ್ಣೆ ಮೇಲೆ ಬರುತ್ತೆ. ಸೊ ಆವಾಗ ಅದನ್ನು ನೀಟಾಗಿ ಇನ್ನೊಂದು ಪಾತ್ರೆಯಲ್ಲಿ ನೀರಿಟ್ಕೊಳ್ಳಿ. ಏಕೆಂದರೆ ಬೆಣ್ಣೆಲಿ ಯಾವುದೇ ರೀತಿ ಮೊಸರಿನ ಅಂಶ ಇರಬಾರ್ದು, ಇಲ್ಲಾಂದರೆ ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ಥರ ಬೆಣ್ಣೆ ತೆಗೆದ್ಮೇಲೂ ಕೂಡ ಅದನ್ನು ಇನ್ನೊಂದು ಸರಿ ತೊಳಿಬೇಕು. ಕಡಿಯುವಾಗ ಬೆಣ್ಣೆನ ಏನು ಕೆನೆ ಇರುತ್ತೋ ಅದ್ರ ಜೊತೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಕಡಿಬೇಕು, ಇಲ್ಲಾಂದರೆ ನಮಗೆ ಗೊತ್ತಾಗಲ್ಲ ಬೆಣ್ಣೆ ಫಾರ್ಮ್ ಆಗಿದೆಯಾ ಇಲ್ವಾ ಅಂತ. ನಾವು ನೀರನ್ನ ಸ್ವಲ್ಪ ಆ್ಯಡ್ ಮಾಡಿಕೊಂಡಷ್ಟು ಬೆಣ್ಣೆ ಮೇಲೆ ತೇಲುತ್ತೆ, ಆವಾಗ ನಮ್ಗೆ ಗೊತ್ತಾಗುತ್ತೆ ಬೆಣ್ಣೆ ಬಂದಿದೆ ಅಂತ. ಏನಂದರೆ ಸುಮ್ಮನೆ ನಾವು ಬ್ಲೆಂಡ್ ಮಾಡ್ತಾಯಿದ್ರೆ ನಮಗೆ ಗೊತ್ತಾಗಲ್ಲ. ಸೊ ನೋಡಿ, ಈ ಥರ ಎಲ್ಲನೂ ನೀಟಾಗಿ ಎತ್ತಿಟ್ಕೊಳ್ಳಿ. ಒಂದೊಂದು ಸರಿ ಒಂದೊಂದು ಥರ ಆಗುತ್ತೆ. ಒಂದೊಂದು ಸರಿ ಈ ಥರ ಬೆಣ್ಣೆ ತೆಗೆಯುವಾಗ ನೀಟಾಗಿ ಕೈಗೆ ಸಿಗೋ ಥರ ಕರೆಕ್ಟಾಗಿ ಉಂಡೆ ಮಾಡ್ಬೋದು, ಆ ಥರ ಸಿಗುತ್ತೆ. ಬಟ್ ನೋಡಿ, ಈ ಸರಿ ನನಗೆ ಸಿಗ್ತಾಯಿಲ್ಲ, ಹಾಗಾಗಿ ಎತ್ತಾಕ್ತಾಯಿದ್ದೀನಿ. ಈ ಎಕ್ಸಸ್ ವಾಟರ್ ಇದೆ, ಅದನ್ನು ಈ ಪಾತ್ರೆಗೆ ಹಾಕೋತಾ ಇದ್ದೀನಿ. ಸುಮಾರು 1 ಮಂತ್ ಕೆನೆ ಇದು. ಸೊ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಬೆಣ್ಣೆ ಬಂದಿದೆ. ಇದು ಆಲ್ಮೋಸ್ಟ್ ನಮಗೆ ಅರ್ಧ ಲೀಟ್ರಷ್ಟು ತುಪ್ಪ ಸಿಗುತ್ತೆ. ಮನೇಲೇ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಸುಮ್ಮನೆ ಆಚೆ ಕಡೆ ಹೇಗೆ ಮಾಡಿರ್ತಾರೋ ಏನೋ ಗೊತ್ತಿಲ್ಲ. ನೋಡಿ, ಇದು ಆಲ್ಮೋಸ್ಟ್ ಎತ್ತಿಟ್ಕೊಂಡಿದ್ದೀನಿ. ಈಗ ಆ ಪಾತ್ರೆಯಲ್ಲಿ ಏನು ತೆಗೆದಿಟ್ಕೊಂಡಿದ್ದೀವೋ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಬೆಣ್ಣೆನ. ನಾನು ತೋರಿಸ್ತೀನಿ ಹೇಗೆ ಅದು ವಾಶ್ ಮಾಡಿದಷ್ಟು ಅದರಲ್ಲಿರೋ ಮಜ್ಜಿಗೆ ಅಂಶ ಏನಿದೆ ಅದೆಲ್ಲ ಬಿಡುತ್ತೆ ನೀರಿಗೆ. ಇದೆಲ್ಲ ನಾವು ತೆಗ್ದಷ್ಟು ನೀಟಾಗಿ ಕ್ಲೀನ್ ಮಾಡಿದಷ್ಟು ಕಾಯಿಸುವಾಗ ಜಾಸ್ತಿ ಗಷ್ಟ ಅಂತ ಏನು ಹೇಳ್ತಾರೆ ಅದು ಬರಲ್ಲ. ನೋಡಿ, ಆಲ್ಮೋಸ್ಟ್ ಆಗಿದೆ. ಈಗ ಅದನ್ನು ನೀರಲ್ಲಿ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಳೋಣ. ನೀವು ಬೆಣ್ಣೆನ ಮುಟ್ಟೋಕ್ಕೂ ಮುಂಚೆ ನೀರನ್ನ ಕಾಯಿಸ್ಕೊಳ್ಳಿ. ಆ ನೀರನ್ನ ಒಂದ್ಸರಿ ಕೈ ಹಚ್ಚಿ ಆಮೇಲೆ ಬೆಣ್ಣೆ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿ. ಆವಾಗ ನಿಮಗೆ ಬೆಣ್ಣೆ ಕೈಗೆ ಅಂಟಲ್ಲ, ಇಲ್ಲಾಂದರೆ ಅಂಟ್ಬಿಡುತ್ತೆ. ನೋಡಿ, ಈ ಥರ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಇದಾದಮೇಲೆ ನಾನು ಯಾವ ಪಾತ್ರೆಯಲ್ಲಿ ಕಾಯಿಸ್ಬೇಕು ಅಂದ್ಕೊಂಡಿದ್ದೀನೋ ಆ ಪಾತ್ರೆಗೆ ನಿಧಾನಕ್ಕೆ ಎಲ್ಲನೂ ತೆಗೆದು ಹಾಕೋತೀನಿ. ಬೆಣ್ಣೆ ಕಲರು ತುಂಬಾ ಚೆನ್ನಾಗಿ ಬಂದಿದೆ. ನಾವು ಹಾಕಿಸ್ಕೊಳ್ಳೋ ಹಾಲು ಮನೆಯಲ್ಲೇ ಬಂದು ಹಾಕ್ಕೊಡ್ತಾರೆ, ಹಸುವಿನ ಹಾಲು ವರ್ತನೆ ಮಾಡ್ಕೊಂಡಿದ್ದೀವಿ. ಅವ್ರು ತಂದು ಹಾಕ್ತಾರೆ. 1 ಲೀಟ್ರಿಗೆ 48 ರೂಪಾಯಿ ಚಾರ್ಜ್ ಮಾಡ್ತಾರೆ. ಬಟ್ ಓಕೆ, ಹಾಲಿನ ರೇಟ್ ಕಂಪೇರ್ ಮಾಡಿದರೆ 2 ಒಂದೇ ಇದೆ. ಬಟ್ ನಮಗೇನು ಮೇಯ್ನ್ ಅಂತ ಅಂದರೆ ಮಗುಗೆ ಹಸುವಿನ ಹಾಲು ಕೊಟ್ಟಷ್ಟು ಒಳ್ಳೆಯದು. ಆದರೆ ಏಕೆಂದರೆ ಅದರಲ್ಲಿ ತೆಳ್ಳಗಿರುತ್ತೆ. ಸೊ ಬುದ್ಧಿ ಮಂದ ಆಗಲ್ಲ ಅಂತ ಹೇಳ್ತಾರೆ. ಸೊ ತೆಳ್ಳಗಿರೋ ಹಾಲು ಕೊಟ್ಟಷ್ಟು ಒಳ್ಳೆಯದು.
ಈ ಥರ ನೀಟಾಗಿ ಬೆಣ್ಣೆನ ತೆಗ್ದು ಹಾಕೋತಾ ಇದ್ದೀನಿ. ನಾನಿಲ್ಲಿ ಬೆಣ್ಣೆ ಕಾಯಿಸೋದಕ್ಕೆ ಮೆಂತ್ಯ ಪುಡಿ ಯೂಸ್ ಮಾಡ್ತೀನಿ. ತುಂಬ ಜನ ತುಂಬ ಥರ ಯೂಸ್ ಮಾಡ್ತಾರೆ. ವೀಳ್ಯದೆಲೆ ಯೂಸ್ ಮಾಡ್ತಾರೆ, ಮೆಂತ್ಯ ಪುಡಿ ಯೂಸ್ ಮಾಡ್ತಾರೆ, ಕರಿಬೇವು ಯೂಸ್ ಮಾಡ್ತಾರೆ, ಇನ್ನು ಕೆಲವರಂತೂ ಬೆಳ್ಳುಳ್ಳಿ ಅದು ಇದು ಏನೇನೋ ಯೂಸ್ ಮಾಡ್ತಾರೆ. ಬಟ್ ನಾವು ಸ್ವೀಟ್ಗೂ ಕೂಡ ಯೂಸ್ ಮಾಡ್ತೀವಿ ತುಪ್ಪನ. ಹಾಗೆ ಅಡುಗೆಗೂ ಕೂಡ ಯೂಸ್ ಮಾಡೋದ್ರಿಂದ, ತಿನ್ನೋಕ್ಕೂ ಕೂಡ ಯೂಸ್ ಮಾಡೋದ್ರಿಂದ ನಾವು ಬರೀ ಮೆಂತ್ಯ ಪುಡಿ ಮತ್ತು ಕರಿಬೇವು ಯೂಸ್ ಮಾಡ್ತೀನಿ. ತೋರಿಸ್ತೀನಿ ಯಾವಾಗ ಹಾಕೋದು ಅಂತ. ಆಲ್ಮೋಸ್ಟ್ ಆಗಿದೆ, ಎಲ್ಲನೂ ತೆಗ್ದಿದ್ದೀನಿ. ಅದರಲ್ಲಿ ಏನಾದರೂ ಅಕಸ್ಮಾತ್ ಎಕ್ಸಸ್ ವಾಟರ್ ಇದ್ದರೆ ಪಾತ್ರೆಯಲ್ಲಿ ಹಾಕಿರೋ ಬೆಣ್ಣೆ ಜೊತೆ ಏನೂ ಆಗಲ್ಲ. ತುಪ್ಪ ಕಾಯುವಾಗ ಅದು ಆವಿಯಾಗಿ ಹೋಗುತ್ತೆ. ಸೊ ಹಾಗಾಗಿ ಏನು ತೊಂದರೆ ಇಲ್ಲ. ಇಲ್ಲಿ ನಾನು ಸ್ವಲ್ಪ ಬೆಣ್ಣೆ ನನ್ನ ಮಗಳಿಗೆ ಎತ್ತಿಟ್ಕೊತಾ ಇದ್ದೀನಿ. ಯಾವಾಗಾದ್ರೂ ಚಪಾತಿ ರೊಟ್ಟಿ ಮಾಡಿದಾಗ ಅದನ್ನು ಹಾಕ್ಕೊಡ್ತೀನಿ. ಇಲ್ಲಿ ನೋಡಿ ಟೇಸ್ಟ್ ಮಾಡಿ ಹೇಳ್ತಿದ್ದಾಳೆ, ಸೂಪರ್ ಆಗಿದೆ ಅಮ್ಮ, ಸೂಪರ್ ಆಗಿದೆ ಅಂತ. ಬನ್ನಿ ಕಾಯಿಸೋಣ ಬೆಣ್ಣೆನ. ನೋಡಿ ಇಷ್ಟು ಬೆಣ್ಣೆ ಸಿಕ್ಕಿದೆ ನನಗೆ. ಕಾಯಲಿಕ್ಕೆ ಸ್ಟಾರ್ಟ್ ಆಯಿತು. ಬೆಣ್ಣೆ ಸ್ಟಾರ್ಟಿಂಗ್ ಕಾಯಿಸುವಾಗ ಆ ಥರನೇ ಇರಿ. ಕೆಲವು ಸರಿ ಉಕ್ಕು ಬರೋ ಚಾನ್ಸಸ್ ಇರುತ್ತೆ ಜಾಸ್ತಿ ಬೆಣ್ಣೆ ಇದ್ದರೆ. ಅದಕ್ಕೆ ಯಾವಾಗಲೂ ಇರೋದಕ್ಕಿಂತ ಸ್ವಲ್ಪ ದೊಡ್ಡ ಪಾತ್ರೆನೇ ತೊಗೋಬೇಕು ಕಾಯಿಸೋದಕ್ಕೆ. ಒಂದು ಕೈ ತಗೊಳ್ಳಿ, ಕೈ ಆಡಿಸ್ತಾ ಇರಿ, ಅದು ನೊರೆ ಎಲ್ಲ ಹೊಡಿಯುತ್ತೆ. ಆವಾಗವಾಗ ಕೈ ಆಡಿಸಿದ್ರೆ ಈ ಥರ ಆವಾಗವಾಗ ಕೈ ತಿರುಗ್ತಾ ಇರಿ. ನಾನು ಬ್ಲೆಂಡರ್ ಯೂಸ್ ಮಾಡುವಾಗ ಅದರದ್ದು ಬ್ಲೇಡ್ಸ್ ಅದರಲ್ಲೂ ಕೂಡ ಏನು ಬೆಣ್ಣೆ ಅಂಟ್ಕೊಂಡಿತ್ತೋ ಅದನ್ನು ಇವಾಗ ಇದರೊಳಗಡೆ ಹಚ್ತೀನಿ. ಸೊ ಆವಾಗ ಅದೆಲ್ಲ ಕ್ಲೀನ್ ಆಗುತ್ತೆ, ಎಲ್ಲೂ ಬೆಣ್ಣೆ ವೇಸ್ಟ್ ಆಗಲ್ಲ. ಕೆಲವರು ಬೆಣ್ಣೆಲಿ ಇರೋ ಮಜ್ಜಿಗೆನ ಕೂಡ ಯೂಸ್ ಮಾಡ್ತಾರೆ. ಬಟ್ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ ಆ ಮಜ್ಜಿಗೆನ ಕುಡಿದ್ರೆ. ನಾವಂತೂ ಕುಡಿಯಲ್ಲ, ಆಚೆ ಚೆಲ್ಬಿಡ್ತೀವಿ. ಕೆಲವರು ಅದನ್ನು ಕೂಡ ಯೂಸ್ ಮಾಡ್ತಾರೆ, ಬಟ್ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಯೆಲ್ಲೋ ಕಲರ್ ಇದೆ, ಬೆಣ್ಣೆ ಕಾಯ್ತಾ ಇದೆ. ಆಲ್ಮೋಸ್ಟ್ ನೋಡಿ ಮೇಲೆ ತುಪ್ಪ ಬಿಟ್ಟಿದೆ, ಇನ್ನೂ ಕಾಯಬೇಕದು. ಇಷ್ಟೇ ಅಲ್ಲ, ಆ ಕೆಳಗಡೆ ಏನು ವೈಟ್ ಕಾಣ್ತಾ ಇದೆ ಅದೆಲ್ಲ ಗಟ್ಟಿಯಾಗಬೇಕು. ಹೀಗೆ ನೋಡಿ ನಾನು ಮೆಂತ್ಯ ಪುಡಿ ಹಾಕೋತಾ ಇದ್ದೀನಿ. ನೋಡಿ ಫುಲ್ ಆಲ್ಮೋಸ್ಟ್ ಆಗಿದೆ, ಮೇಲೆ ತುಪ್ಪ ತೇಲ್ತಾ ಇದೆ. ಈ ಟೈಮಲ್ಲಿ ಕರಿಬೇವು ಹಾಕ್ಕೊಳ್ಳಿ, ಅದು ಸ್ವಲ್ಪ ಚೆನ್ನಾಗಿ ಸಿಡಿಯುತ್ತೆ. ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಕರಿಬೇವು ಹಾಕೋತಾ ಇದ್ದೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಗಮ್ ಅನ್ನುತ್ತೆ. ತುಪ್ಪ ಕಾಯಿಸಿದಾಗ ಯಾವಾಗಲೂ ಗಮ್ ಅನ್ನಬೇಕು. ಆವಾಗ ಯಾವುದೇ ಒಂದು ಪದಾರ್ಥ ಜೊತೆ ಯೂಸ್ ಮಾಡಿದಾಗೂ ನಮಗೆ ತಿನ್ನೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ತುಪ್ಪ ಆಗಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ ಲಾಸ್ಟಿಗೆ ನೊರೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅದನ್ನು ತೋರಿಸ್ತೀನಿ ನೋಡಿ ಹೀಗೆ. ಸೊ ಇವಾಗ ಆಗಿದೆ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ.